ಕೊಡಗು ಜನ ಅಭಿವೃದ್ಧಿ ಸಮಿತಿಯಿಂದ ವಿಶೇಷ ವಾರ್ತೆ. ಮಂಜಿನ ನಗರಿಯ ಮುಖ್ಯ ದ್ವಾರ ಕತ್ತಲಲ್ಲಿ ಜನರ ಸುರಕ್ಷತೆಗೆ ಯಾರು ಹೊಣೆ? ನೋಡಿ ಸ್ವಾಮಿ, ಮೇಲೆ ಕಾಣುತ್ತಿರುವ ಚಿತ್ರ ಹಾಗೂ ವಿಡಿಯೋ ತುಣುಕುಗಳು ಯಾವುದೋ ಕುಗ್ರಾಮದ ದೃಶ್ಯಗಳಲ್ಲ. ಸ್ವಾತಂತ್ರ್ಯ ಬಂದು ದಶಕಗಳಾದರೂ ಇನ್ನು ಕತ್ತಲೆಯ ಸ್ವಾಗತ ನೀಡುತ್ತಿರುವ ಮಂಜಿನ ನಗರಿ ಮಡಿಕೇರಿಯ ಪರಿಸ್ಥಿತಿ ಇದು. ಕೊಡಗಿನ ಹೆಬ್ಬಾಗಿಲಾದ ಕುಶಾಲನಗರದಲ್ಲಿ ಕಾವೇರಿ ಸೇತುವೆಯಿಂದ ಮಡಿಕೇರಿ ಕಡೆ ಸಾಗುವ NH ರಸ್ತೆಗಳಲ್ಲಿರುವ ಬೀದಿ ದೀಪಗಳು, ರಸ್ತೆ ಅಲಂಕಾರಗಳು ಹಾಗೂ ಸ್ವಚ್ಛ ವ್ಯವಸ್ಥೆಗಳನ್ನು ನೋಡಿದಾಗ ನಿಜವಾಗಿಯೂ ಹೆಮ್ಮೆ ಪಡಬೇಕಾಗುತ್ತದೆ. ಅದೇ ರೀತಿ ಸುಂಟಿಕೊಪ್ಪ, ಗದ್ದೆಹಳ್ಳ, ಹೊಸಕೋಟೆ ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಊರುಗಳ ಮುಖ್ಯ ದ್ವಾರಗಳು ಕೂಡ ಬೆಳಕು ಚೆಲ್ಲುತ್ತಾ ಜನರ ಗಮನ ಸೆಳೆಯುತ್ತವೆ. ಆದರೆ ಮಡಿಕೇರಿ ಮೈಸೂರು ರಸ್ತೆ ಸಂಪಿಗೆ ಕಟ್ಟೆ ಭಾಗದಲ್ಲಿ ನಿಂತು ನೋಡಿದರೆ ಇದು ಪ್ರವಾಸಿ ತಾಣವೋ ಅಥವಾ ಕಾಡಿನ ಮಧ್ಯದ ಕುಗ್ರಾಮವೋ ಎಂಬ ಅನುಮಾನ ಮೂಡುವಂತಿದೆ. ಪ್ರವಾಸೋದ್ಯಮದ ಕೊಡಗು, ಕಾಶ್ಮೀರ ಆಫ್ ಕರ್ನಾಟಕ, ಮಂಜಿನ ನಗರಿ, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಂಬ ಬಿರುದು ಪಡೆದ ನಮ್ಮ ನಾಡಿನ ಪ್ರಮುಖ ಪ್ರವೇಶ ದ್ವಾರವೇ ಇಂದು ಕತ್ತಲಲ್ಲಿ ಮುಳುಗಿರುವುದು ವಿಷಾದನೀಯ. ಅರಣ್ಯ ಭವನ, ಫಾರೆಸ್ಟ್ ಆಫೀಸ್, ವೆಲ್ಕಮ್ ಬೋರ್ಡ್, ಬಿಗ್ ಕಪ್ ಕಾಫಿ ಶಾಪ್ ಮುಂಭಾಗ, ಸುದರ್ಶನ ಸರ್ಕಲ್ನಿಂದ ಮೈಸೂರು ರಸ್ತೆ, ಸಂಪಿಗೆ ಕಟ್ಟೆವರೆಗೆ ಅನೇಕ ಬೀದಿ ದೀಪಗಳು ನಿಷ್ಕ್ರಿಯಗೊಂಡಿವೆ. ರಸ್ತೆ ಡಿವೈಡರ್ ಸೂಚನಾ ಫಲಕಗಳು ಸಹ ಸ್ಪಷ್ಟವಾಗಿ ಕಾಣುವುದಿಲ್ಲ. ಹೊರಗಿನಿಂದ ಬರುವ ಪ್ರವಾಸಿಗರು ಹಾಗೂ ವಾಹನ ಸವಾರರಿಗೆ ಇದು ಅಪಾಯಕಾರಿಯಾಗಿದ್ದು ಅಪಘಾತಗಳಿಗೆ ಆಹ್ವಾನ ನೀಡುವಂತಾಗಿದೆ. ಮಾನ್ಯ ಮಡಿಕೇರಿ ನಗರಸಭೆ ಅಧಿಕಾರಿಗಳೇ, ಈ ಸಮಸ್ಯೆ ನಿಮ್ಮ ಗಮನಕ್ಕೆ ಬಂದಿಲ್ಲವೇ? ಒಂದು ಬಾರಿ ರಾತ್ರಿ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿ. ಸಾರ್ವಜನಿಕರ ಸುರಕ್ಷತೆ, ನಗರದ ಸೌಂದರ್ಯ ಹಾಗೂ ಪ್ರವಾಸೋದ್ಯಮದ ಗೌರವವನ್ನು ಕಾಪಾಡುವುದು ಅತ್ಯವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಂಥರ್ಗೌಡರವರಲ್ಲಿ ಕೊಡಗು ಜನ ಅಭಿವೃದ್ಧಿ ಸಮಿತಿಯು ಮನವಿ ಮಾಡಿಕೊಳ್ಳುವುದೇನೆಂದರೆ, ಸಂಪಿಗೆ ಕಟ್ಟೆ, ಮೈಸೂರು ರಸ್ತೆ ಜಂಕ್ಷನ್ ಭಾಗದ ಎಲ್ಲಾ ಸ್ಟ್ರೀಟ್ ಲೈಟ್ಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು. ಅಗತ್ಯವಿದ್ದರೆ ಹೈಮಾಸ್ಟ್ ದೀಪಗಳನ್ನು ಅಳವಡಿಸಬೇಕು. ನಗರಸಭೆಯ ಮಡಿಕೇರಿ ಸ್ವಾಗತ ಫಲಕಗಳನ್ನು ವಿದ್ಯುತ್ ಅಲಂಕಾರಗಳೊಂದಿಗೆ ಆಕರ್ಷಕವಾಗಿ ರೂಪಿಸಬೇಕು. ಪ್ರವಾಸಿಗರನ್ನು ಸ್ವಾಗತಿಸುವ ರೀತಿಯಲ್ಲಿ ಬೆಳಕು ವ್ಯವಸ್ಥೆ ಕಲ್ಪಿಸಬೇಕು. ಸಾರ್ವಜನಿಕರ ಸುರಕ್ಷತೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಕೇವಲ ಒಂದು ಮನವಿ ಮಾತ್ರವಲ್ಲ, ಸಾರ್ವಜನಿಕ ಹಿತಾಸಕ್ತಿಯ ಗಂಭೀರ ಸಮಸ್ಯೆಯಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಮಂಜಿನ ನಗರಿಯ ಘನತೆ ಹಾಗೂ ಗೌರವವನ್ನು ಉಳಿಸಬೇಕು ಎಂದು ಕೊಡಗು ಜನ ಅಭಿವೃದ್ಧಿ ಸಮಿತಿಯು ಆಗ್ರಹಿಸುತ್ತದೆ. MM ದಾವೂದ್, ಸಂಸ್ಥಾಪಕ ಅಧ್ಯಕ್ಷರು, ಕೊಡಗು ಜನ ಅಭಿವೃದ್ಧಿ ಸಮಿತಿ.